ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀತೇಜ್ ಕನ್ನಡ ಲಾಗ್ಸ್. ಸೊ ಎಲ್ಲರಿಗೂ ವರಸಿದ್ಧಿ ವಿನಾಯಕ ಒಳ್ಳೇದು ಮಾಡಲಿ. ಇದು ನನ್ನ ಫ್ರೈಡೇ ಲಾಗ್ ಆಗಿರುತ್ತೆ. ಫ್ರೈಡೇ ಮಾರ್ನಿಂಗ್ ವರಸಿದ್ಧಿ ವಿನಾಯಕ ವ್ರತನ ಮುಗಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಮಾರ್ನಿಂಗ್ ಸ್ಟಡಿ ಯಾಕೆ ಮಾಡ್ತಾಯಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇದೆ. ಯಾಕಂದರೆ ನಾನು 1 ವೀಕ್ ಆಯಿತು ಯೋಗಾಸನ ಕ್ಲಾಸಿಗೆ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ವರಸಿದ್ಧಿ ವಿನಾಯಕ ಪೂಜೆ ಎಲ್ಲ ಮುಗೀತು 5:30 ಅಷ್ಟೊತ್ತಿಗೆ. ಮುಗಿಸಿದ ಮೇಲೆ ನಾನು ಯೋಗಕ್ಕೆ ಹೋಗಬೇಕು ಅಂತ ಹೊರಗಡೆ ಬರ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಮನೆ ಬಾಗಿಲಲ್ಲಿ ತುಂಬ ಅತಿಥಿಗಳು ಬಂದುಬಿಟ್ಟಿದ್ರು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ, ತುಂಬಾ ಇರುವೆಗಳು ಬಂದುಬಿಟ್ಟಿತ್ತು. ಅಂದರೆ ದೊಡ್ಡ ದೊಡ್ಡ ಇರುವೆಗಳು, ಅವು ಇರುವೆ ಕಚ್ಚಿದ್ರೆ ಸಾಕು ಬ್ಲಡ್ ಬರೋ ಥರ ಇರುತ್ತೆ. ಆ ಥರ ಎಲ್ಲ ಇರುವೆ ಬಂದಿತ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮಕ್ಕಳೆಲ್ಲ ಎದ್ಬಿಡ್ತಾವಲ್ಲ ನಮ್ಮ ಮನೇಲಿ ಹೇಳಿಬಿಟ್ಟು ನಾನಿಲ್ಲಿ ಯೋಗ ಕ್ಲಾಸಿಗೆ ಹೋಗ್ಬೇಕಂತ ಬಂದುಬಿಟ್ಟೆ. ಇಲ್ಲಿ ನೋಡಿ ನಮ್ಮ ಮಹಿಳಾ ಮನೆಗಳೆಲ್ಲ ಯೋಗ ಪ್ಲೇಸ್ಗೆ, ಅಂದರೆ ಮಳೆ ಆಗಿಬಿಟ್ಟಿತ್ತು, ಅಲ್ಲೆಲ್ಲ ನೀರು ನಿಂತ್ಕೊಂಡಿತ್ತು. ಅದಕ್ಕೆ ಅವರೆಲ್ಲ ನನಗಿಂತ ಮುಂಚೆನೇ ಬಂದು ಯೋಗದ್ದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅಂದರೆ ನೀರೆಲ್ಲ ಹೋಗಿಸಿ ಕ್ಲೀನ್ ಮಾಡ್ತಾಯಿದ್ರು. ಸೊ ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ. ಅವರೆಲ್ಲ ಬಂದರು, ಹಾಯ್ ಹೇಳಿದ್ರು. ಹೀಗೆ ನಾವು ಡೈಲಿ ಮಾರ್ನಿಂಗ್ ಯೋಗಾಸನ ಮಾಡ್ತೀವಿ. ಅದಕ್ಕೋಸ್ಕರ ನನಗೆ ಮಾರ್ನಿಂಗ್ ಸ್ಟಡಿ ಮಾಡೋಕ್ಕಾಗ್ತಿಲ್ಲ. ಸೊ ಯೋಗ ನೀನು ಯಾಕೆ ಮಾಡ್ತೀಯಾ, ತುಂಬಾ ಸ್ಲಿಮ್ ಇದೆಯಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ. ಬಟ್ ಯೋಗ ದಪ್ಪಿದ್ದವ್ರು ಅಷ್ಟೇ ಮಾಡಬೇಕು, ಸ್ಲಿಮ್ ಇದ್ದವ್ರು ಮಾಡಬಾರ್ದು ಅಂತ ಏನಿಲ್ಲ. ಯಾಕಂದರೆ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ಸರಿಯಾಗಿರುತ್ತೆ. ಅದಕ್ಕೋಸ್ಕರ ಯಾರೇ ದಪ್ಪ ಇದ್ದವರಾಗಲಿ ಅಥವಾ ಸಣ್ಣ ಇರೋರಾಗಲಿ, ಸ್ಲಿಮ್ ಇರೋರು, ಪ್ಯಾಟ್ ಇರೋರು ಎಲ್ಲರೂ ಮಾಡ್ಬೋದು ಯೋಗಾಸನ. ಯಾಕಂದರೆ ಯೋಗಾಸನದಲ್ಲಿ ಒಂದೊಂದು ಯೋಗಾಸನಕ್ಕೂ ಒಂದೊಂದು ರೋಗನ ನಿವಾರಣೆ ಮಾಡೋ ಶಕ್ತಿ ಇದೆ. ಹಾಗಾಗಿ ನಾನು ಮಾರ್ನಿಂಗೆಲ್ಲ ಯೋಗಾಸನ ಕ್ಲಾಸ್ ಮುಗಿಸ್ಕೊಂಡ್ಬಂದ್ಬಿಟ್ಟು ಆಮೇಲೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿರ್ತಾರಲ್ಲ, ಅವ್ರಿಗೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ಮನೇಲಿ ಕೆಲಸ. ಹೀಗಾಗಿ ನನಗೆ ಮಾರ್ನಿಂಗ್ ಆಗಲಿ ಅಥವಾ ಮಧ್ಯಾಹ್ನ ಸ್ವಲ್ಪ ಓದ್ಕೊಂಡಿರ್ತೀನಿ, ಅವಾಗೆಲ್ಲ ಲಾಗ್ ಮಾಡೋಕ್ಕಾಗಲ್ಲ. ಸೊ ನೈಟ್ ಅಂತಂದರೆ 7 ಗಂಟೆ ಅಷ್ಟೊತ್ತಿಗೆ ನಂದೆಲ್ಲ ವರ್ಕ್ ಮುಗಿಸ್ಕೊಂಡು ನಾನಿಲ್ಲಿ ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ನಾನು ಆಲ್ಮೋಸ್ಟ್ ಈವ್ನಿಂಗೆಲ್ಲ ಸೈಕಾಲಜಿ ಓದ್ಕೊಳ್ತಾ ಇರ್ತೀನಿ. ಯಾಕಂದರೆ ಸೈಕಾಲಜಿ ನೀವು ಎಷ್ಟೇ ಓದಿದ್ರು ಒಂಥರ ಅದೊಂದು ಕಬ್ಬಿಣದ ಕಡಲೆ ಇದ್ದಾಗೆ. ನಾವೆಲ್ಲ 10th ಮಟ್ಟವರೆಗೂ ಮ್ಯಾಥ್ಸ್ ಅಂದರೆ ನಮಗೆ ಕಬ್ಬಿಣದ ಕಡಲೆ ಅಂತ ಅಂದ್ಕೊಂಡಿರ್ತೀವಿ. ಈಗ B.Edಗೆ ಬಂದಮೇಲೆ ಸೈಕಾಲಜಿ ಅಂತಂದರೆ ಮನೋವಿಜ್ಞಾನ ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಸಿನ ಬಗ್ಗೆ ಮತ್ತು ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಅಂತ ನಾವು ಅಳಿಬೇಕು. ಅದೆಲ್ಲ ಅಂದರೆ ಸುಮ್ಮನೆ ಅಷ್ಟು ನೋಡಿದ ತಕ್ಷಣ ಆ ವ್ಯಕ್ತಿ ಹಾಗೆ ಈ ವ್ಯಕ್ತಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಈ ಸೈಕಾಲಜಿ ಸ್ಟಡಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಯಾವ ಥರ ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹೀಗಾಗಿ ನಾನಿಲ್ಲಿ ಸೈಕಾಲಜಿನ ಸ್ಟಡಿ ಮಾಡ್ತಾಯಿದ್ದೆ. ಅದರಲ್ಲಿ ನನಗೆ ಏನು ಮೇನ್ ಪಾಯಿಂಟ್ಸ್ ಇರುತ್ತಲ್ಲ, ಅದನ್ನು ನಾನು ಈ ಥರ ಒಂದು ವೇಸ್ಟ್ ಪೇಪರ್ಸ್ ಇರುತ್ತಲ್ಲ, ಅದನ್ನೆಲ್ಲ 4 ಭಾಗ ಮಾಡಿಕೊಂಡು ಅದರಲ್ಲಿ ಬರೆದಿಟ್ಕೊಳ್ತೀನಿ. ಯಾಕೆ ಈ ಥರ ಮಾಡಬೇಕು ಅಂತಂದರೆ, ನಾವೆಲ್ಲ ಹೌಸ್ ವೈಫ್ ಇರ್ತೀವಲ್ಲ, ಸೊ ಮನೆಯೆಲ್ಲ ಕೆಲಸ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡು ರಿವಿಷನ್ ಮಾಡೋಕ್ಕೆ ಟೈಮ್ ಸಿಗ್ತಿರಲ್ಲ. ಆವಾಗ ಈ ಥರ ಸಣ್ಣದಾಗಿ ಒಂದು ಪೇಜಸಲ್ಲಿ ಬರ್ಕೊಂಡು ನಾವು ಅಡುಗೆ ಮಾಡುವಾಗ ಅಥವಾ ಏನೋ ಬಟ್ಟೆ ತೊಳಿತಿರ್ತೀರ, ಪಾತ್ರೆ ತೊಳಿತಿರ್ತಾರೆ ಸಿಂಕಲ್ಲಿ ಇಟ್ಕೊಂಡು, ಅವಾಗೆಲ್ಲ ನೀವೆಲ್ಲಿ ನಿಂತ್ಕೊಂಡಿರ್ತೀರಲ್ಲ, ಅಲ್ಲೆಲ್ಲ ಒಂದು ಗೋಡೆಗೆ ಒಂದು ಸ್ವಲ್ಪ ಅಂಟಿಸ್ಬಿಟ್ಟು ಸೊ ನೀವು ಬಾಂಡೆ ತೊಳಿತಾನಾಗಲಿ ಅಥವಾ ಅಡುಗೆ ಮಾಡ್ತಾನಾಗಲಿ ಅದನ್ನು ನೋಡ್ಕೊಂಡ್ಬಿಟ್ರೆ, ನೀವು ಒಂದು ಸರಿ ಕಣ್ಣಾಡಿಸ್ಬಿಟ್ರೆ ನಿಮಗೆ ಓದಿದ್ದು ಮತ್ತೆ ರಿವಿಷನ್ ಆಗುತ್ತೆ, ಮತ್ತೆ ರೀಕಾಲ್ ಆಗುತ್ತೆ ಅಂತ ನಾನು ಆಲ್ಮೋಸ್ಟ್ ಇದೇ ಟಿಪ್ಸ್ನ ಫಾಲೋ ಮಾಡ್ತೀನಿ. ಯಾಕಂತಂದರೆ ಅಡುಗೆ ಮಾಡ್ತಾನೆ ಬುಕ್ಸ್ ಇಟ್ಕೊಂಡು ಕೂತ್ಕೊಂಡು ಓದೋಕ್ಕಾಗಲ್ಲ. ಸಡನ್ನಾಗಿ ಯಾರೋ ಮನೆಗೆ ನೆಂಟರು ಬರ್ತಾರೆ, ಅವರು ಇವರು ಅದೇ ಕೆಲಸ ಇರುತ್ತಲ್ಲ, ಹೀಗಾಗಿ ಬುಕ್ಸ್ ತೊಗೊಂಡು ಓದೋಕ್ಕಾಗಲ್ಲ ಅಂತ ಈ ಥರ ಸ್ಮಾಲಾಗಿ ವೇಸ್ಟ್ ಪೇಪರ್ಸ್ನೆಲ್ಲ ಕಟ್ ಮಾಡಿಕೊಂಡು ಅದರಲ್ಲಿ ನೀಟಾಗಿ ನೋಟ್ಸ್ ಬರೆದಿಟ್ಕೊಂಡು ನಾನು ಅಡುಗೆ ಮಾಡಬೇಕಾದ್ರೆಲ್ಲ ಅಂಟಿಸ್ಕೊಂಡು ನಂದು ಅಡುಗೆ ಮುಗಿತಂದ್ರೆ ಅದನ್ನ ಕಿತ್ಕೊಂಡ್ಬಿಟ್ಟು ನಾನು ಬುಕ್ಕಲ್ಲಿ ಹಾಕಿಟ್ಬಿಡ್ತೀನಿ. ಯಾಕಂದರೆ ಮಕ್ಕಳೆಲ್ಲ ಕೇಳೋದಿಲ್ಲ ನಮ್ಮ ಮಾತು, ಯಾವಾಗ ಅದನ್ನು ತೆಗೆದು ಬಿಸಾಡ್ತಾರೆ ಗೊತ್ತಾಗಲ್ಲ. ಅಥವಾ ನಮ್ಮ ಮನೇಲಿ ಈಗ ಓದಲ್ದೇ ಇರೋರು ಇರ್ತಾರೆ, ಅಜ್ಜಿ ಆಗಲಿ ಅದಾಗಲಿ, ವೇಸ್ಟ್ ಪೇಪರ್ ಬಿಡೋದಂತ ಕಿತ್ತು ಎಸಿತಿರ್ತಾರೆ. ಆ ಥರ ನೀವೇನು ಮಾಡಿ, ನಿಮ್ಮ ಸ್ಟಡಿ ಮುಗಿದ ತಕ್ಷಣ ಅದನ್ನು ತೆಗೆದು ಮತ್ತೆ ನೀವು ಎಲ್ಲಿರ್ತಾರೆ ಅಲ್ಲಿಡಿ. ಇಲ್ಲಿ ನಾನು ಸ್ವಲ್ಪ ಮೇನ್ ಪಾಯಿಂಟ್ಸ್ ಎಲ್ಲ ಬರಿತಾ ಇದ್ದೆ. ಸೈಕಾಲಜಿ ಒಳಗೆ ಅಂತಂದರೆ ಬೆಳವಣಿಗೆ ಮತ್ತು ವಿಕಾಸದ ಪಾಠನ ಸ್ಟಡಿ ಮಾಡ್ತಾಯಿದ್ದೆ. ನಾನು ಲೆಸನ್ ಓದ್ತಾ ಇದ್ದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು, ಅದನ್ನೆಲ್ಲ ಬರ್ಕೊಳ್ತಾ ಇದ್ದೆ. ಇದನ್ನೆಲ್ಲ ಬರೆದು ಮುಗಿಸ್ಬಿಟ್ಟು, ಅಂದರೆ ನೈಟ್ ಟೈಮ್ ಅಂತಲೇ ಜಾಸ್ತಿ ಟೈಮ್ ಸಿಗೋಲ್ಲ, 7 ಗಂಟೆಯಿಂದ 9 ಗಂಟೆವರೆಗೂ ಸ್ಟಡಿ ಮಾಡ್ತೀನಿ ನಾನು. 9 ಗಂಟೆ ನಂತರ ಮನೆಯವ್ರಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡಿ 10 ಗಂಟೆಗೆಲ್ಲ ನಾವು ಮಲ್ಕೊಂಡು ಬಿಡ್ತೀವಿ.
ಸೊ ಹಾಗಾಗಿ ನನ್ನ ಇವತ್ತಿನ ದಿನಚರಿ ಇಷ್ಟೇ ಆಗಿತ್ತು. ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ವೈಫೈ ಕನೆಕ್ಟ್ ಮಾಡಿಕೊಂಡೆ. ನಂತರ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಅಂತ ಹೀಟ್ ವಾಟರ್ ಬ್ಯಾಗ್ನ ಚಾರ್ಜ್ ಹಾಕ್ಕೊಂಡು ಊಟ ಮಾಡಿ ನನ್ನ ಮಕ್ಕಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಇಡ್ತೀನಿ. ಅಂದರೆ ಮಾರ್ನಿಂಗ್ ಎದ್ದು ಡ್ರೈ ಫ್ರೂಟ್ಸ್ ಎಲ್ಲ ಅವರಿಗೆ ನೆನೆ ಇಟ್ಟು ತಿನ್ನೋಕೆ ಕೊಡ್ತಿರ್ತೀನಿ. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಸೊ ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನನ್ನ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಟೇಕ್ ಕೇರಿ, ಗುಡ್ ನೈಟ್, ಥ್ಯಾಂಕ್ ಯು.